ಎಲ್ಲರಿಗೂ ನಮಸ್ಕಾರ. ಪ್ರತಿಯೊಂದು ಪ್ರಾಣಿ ಪಕ್ಷಿಗಳು ಮನುಷ್ಯರಿಗಾಗಲಿ ಇಷ್ಟೇ ವರ್ಷ ಆಯಸ್ಸು ಅಂತ ನಿಗದಿಯಾಗಿದೆ. ಮನುಷ್ಯರಿಗೆ 100 ವರ್ಷ ಆಯಸ್ಸು ಅಂತ ನಿಗದಿಯಾಗಿದ್ರೂ ಸಹ ಈಗ 100 ವರ್ಷ ಯಾರೂ ಕಂಪ್ಲೀಟ್ ಮಾಡ್ತಾ ಇಲ್ಲ. ಎಲ್ಲರೂ 80 ವರ್ಷ, 70, 60, 40, 30 ವರ್ಷಕ್ಕೂ ಸಾಯೋರಿದ್ದಾರೆ. ಯಾವ ಕಾರಣಗಳಿಂದ ಈ ಥರ ಆಗ್ತಿರ್ಬೋದು ಅಥವಾ ಯಾವ ತಪ್ಪುಗಳನ್ನ ಮಾಡಿಲ್ಲ ಅಂತಂದರೆ ಆದಷ್ಟು ಪರಿಪೂರ್ಣವಾಗಿ ಬದುಕ್ಬೋದು. ಕಾರಣಗಳೇನು ತಿಳ್ಕೊಳ್ಳೋಣ. ಮಹಾಭಾರತ ಒಂದು ಪವಿತ್ರವಾದ ಗ್ರಂಥ. ಎಲ್ಲ ಸಮಸ್ಯೆಗಳಿಗೂ ಪರಿಹಾರನ ಸೂಚಿಸಿದ್ದಾರೆ. ಧೃತರಾಷ್ಟ್ರನು ಸಹ ಈ ಪ್ರಶ್ನೆಯನ್ನ ವಿದುರನಿಗೆ ಕೇಳಿದ್ದಾರೆ. ವಿದುರ ಸಾಮಾನ್ಯ ಮನುಷ್ಯ ಅಲ್ಲ, ಅವರು ಸಾಕ್ಷಾತ್ ಯಮಧರ್ಮರಾಯ. ಸಾವಿನ ಬಗ್ಗೆ ಅವರಿಗೆ ತುಂಬಾನೇ ಚೆನ್ನಾಗಿ ಗೊತ್ತಿದೆ. ಇದೇ ಕಾರಣಕ್ಕಾಗಿ ಧೃತರಾಷ್ಟ್ರನು ಸಹ ವಿದುರನಿಗೆ ಈ ಪ್ರಶ್ನೆಯನ್ನ ಕೇಳ್ತಾರೆ, ಯಾಕೆ ಭೂಮಿ ಮೇಲೆ ಪರಿಪೂರ್ಣವಾಗಿ 100 ವರ್ಷ ಆಯಸ್ಸನ್ನ ಮನುಷ್ಯ ಬದುಕಕ್ಕೆ ಆಗ್ತಾ ಇಲ್ಲ ಅಂತ. ವಿದುರ ಹೇಳ್ತಾರೆ, ಮನುಷ್ಯ ಈ ತಪ್ಪುಗಳನ್ನು ಮಾಡಲಿಲ್ಲ ಅಂತಂದರೆ 100 ವರ್ಷಗಳ ಕಾಲ ಬದುಕ್ಬೋದು ಅಂತ. ಯಾವ್ಯಾವ ತಪ್ಪುಗಳು ಅಂತ ಹೇಳ್ತಾ ಹೋಗ್ತಾರೆ. ಮೊದಲನೆಯದಾಗಿ ಪ್ರತಿ ಸಣ್ಣ ಪುಟ್ಟ ವಿಷಯಕ್ಕೂ ಚಿಂತೆ ಮಾಡ್ತಾ ಇರ್ತಾನೆ. ಬೇರೆಯವರು ಅಷ್ಟು ಮೇಲೆ ಬಂದರು, ಅಷ್ಟು ದುಡಿದ್ರು, ಅದನ್ನು ಪಡ್ಕೊಂಡ್ರು, ನಮ್ಗೆ ಆಗ್ತಾ ಇಲ್ಲ, ನಾವು ಈ ಸಾಧನೆನ ಮಾಡ್ತಾ ಇಲ್ಲ ಅಂತ ಬೇರೆಯವರ ಏಳಿಗೆನ ನೋಡಿ ಅಸೂಯೆ ಪಟ್ಕೊಂಡು ಅದೇ ಚಿಂತೆನಲ್ಲಿ ಕೊರಗಿ ತಮ್ಮ ಪ್ರಗತಿಯನ್ನ ಮರೆತು ಬಿಡ್ತಾರೆ. ಅದನ್ನ ಮೊದಲಾಗಿ ಬಿಡಬೇಕು ಅಂತ ಹೇಳ್ತಾರೆ. ಅದೇ ಸಮಯನ ತಮ್ಮನ್ನ ತಾವು ಪ್ರೀತಿಸಿ ಪ್ರಗತಿಯತ್ತ ನಾವು ಏನು ಮಾಡ್ಬೋದು, ನಮ್ಮ ಏಳಿಗೆಗೆ ನಾವೇನು ಮಾಡ್ಬೋದು, ನಾವು ದುಡ್ಡನ್ನು ಗಳಿಸ್ಬೇಕು ಅಂದರೆ ಎಷ್ಟು ಕಷ್ಟಪಟ್ಟು ದುಡಿಬೋದು ಅನ್ನೋದಕ್ಕೆ ಮೀಸಲಾಗಿಡಬೇಕು. ಸಮಯ ಒಂದೇ ಆಗಿರೋದ್ರಿಂದ ಬೇರೆಯವರ ಬಗ್ಗೆ ಯೋಚನೆ ಮಾಡಿದ್ರೂ ಕಳೆದು ಹೋಗುತ್ತೆ, ನಮ್ಮ ಬಗ್ಗೆ ಯೋಚನೆ ಮಾಡಿದ್ರೂ ಕಳೆದು ಹೋಗುತ್ತೆ. ಆದರೆ ಬೇರೆಯವ್ರ ಬಗ್ಗೆ ಯೋಚನೆ ಮಾಡ್ತಾ ಕಳೀತು ಅಂತಂದರೆ ಯಾವುದೇ ಪ್ರಯೋಜನ ಬರಲ್ಲ. ನಮ್ಮ ಬಗ್ಗೆ ಯೋಚನೆ ಮಾಡಿ ಒಂದು ಒಳ್ಳೆ ನಿರ್ಧಾರ ತಗೊಂಡು ಸಾಧನೆಯತ್ತ ನಡೆದ್ರೆ ನಮಗೆ ಪ್ರಯೋಜನ ಆಗುತ್ತೆ ಅಂತ ಹೇಳ್ತಾರೆ. ಸಾಧನೆಯತ್ತ ಇರುವಂತಹ ಜೀವಿಗೆ ಸಂತೋಷ ಇರುತ್ತೆ. ಆ ಸಂತೋಷದಿಂದ ಆಯಸ್ಸು ವೃದ್ಧಿಯಾಗತ್ತೆ. ಯೋಚನೆಯಲ್ಲೇ ಕೊರಗಿ ಇರೋದ್ರಿಂದ ಆಯಸ್ಸು ಕ್ಷೀಣಿಸುತ್ತೆ. ಇದೇ ಕಾರಣಕ್ಕಾಗಿ ತಿಳಿದಿರೋರು ಹೇಳ್ತಾರೆ, ಚಿಂತೆ ಚಿತೆಗೆ ಏರಿಸುತ್ತೆ ಅಂತ. ಇನ್ನು ಎರಡನೇ ತಪ್ಪು ಯಾವುದನ್ನ ಮಾಡಬಾರ್ದು ಅಂತಂದರೆ ಅವಶ್ಯಕತೆಗಿಂತ ಮೀರಿದ್ದನ್ನ ಮಾತಾಡಬಾರ್ದು, ಅತಿ ಹೆಚ್ಚಾಗಿ ಮಾತಾಡಬಾರ್ದು ಅಂತ. ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟನ್ನು ಮಾತ್ರ ಮಾತಾಡಬೇಕು, ಆಗ ಆಯಸ್ಸು ವೃದ್ಧಿಯಾಗುತ್ತೆ. ಹೇಗೆ ಅಂತಂದರೆ ಅತಿಯಾಗಿ ಮಾತಾಡಬೇಕಾದ್ರೆ ಹೆಚ್ಚು ಉಸಿರಾಟನ ಮಾಡ್ತೀವಿ, ಉಸಿರು ಹೆಚ್ಚಾಗಿ ತಗೊಂಡು ಉಸಿರು ಹೆಚ್ಚಾಗಿ ಬಿಡ್ತೀವಿ. ಆ ಕಾರಣದಿಂದ ಆಯಸ್ಸು ಕ್ಷೀಣಿಸ್ತಾ ಬರುತ್ತೆ ಅಂತ ಹೇಳ್ತಾರೆ. ಯೋಗ ಮಾಡೋರಾಗಿರಲಿ, ಮೆಡಿಟೇಷನ್ ಮಾಡೋರಾಗಿರಲಿ ಅಥವಾ ಸಾಧುಗಳು ಎಷ್ಟು ಜಾಸ್ತಿ ಹೆಚ್ಚು ಕಾಲ ಬದುಕ್ತಾರೆ ಅನ್ನೋದು ಉದಾಹರಣೆಗೆ ಸಿಗುತ್ತೆ. ಅದು ಯಾಕೆ ಅಂತಂದರೆ ಅವರು ಹೆಚ್ಚಿಗೆ ಮಾತಾಡೋದಿಲ್ಲ, ಹಾಗೆ ಉಸಿರನ್ನ ದೀರ್ಘವಾಗಿ ತಗೊಂಡು ನಿಧಾನವಾಗಿ ಸ್ವಲ್ಪ ಸಮಯ ತನಕ ಹಿಡಿದಿಟ್ಕೊಂಡು ಆಮೇಲೆ ನಿಧಾನವಾಗಿ ಉಸಿರನ್ನ ಬಿಡ್ತಾರೆ. ನಾರ್ಮಲ್ ಆಗಿ ಒಬ್ಬ ವ್ಯಕ್ತಿ ಹೇಗೆ ಜೀವಿಸ್ತಾನೆ ಅವರಿಗಿಂತ ಸ್ವಲ್ಪ ವಿಭಿನ್ನವಾಗಿರುತ್ತೆ. ಹಾಗೆ ಅವರ ಉಸಿರಾಟದ ಕ್ರಮ ಮತ್ತು ಉಸಿರಾಟದ ಸಂಖ್ಯೆನೂ ಸಹ ವಿಭಿನ್ನವಾಗಿರುತ್ತೆ. ಇನ್ನು ಮೂರನೆಯದಾಗಿ ಯಾವುದೇ ದಾನ ಧರ್ಮಗಳನ್ನ ಮಾಡಿಲ್ಲ ಅಂತಂದರೆ ಅವರ ಆಯಸ್ಸು ಕ್ಷೀಣಿಸುತ್ತೆ ಅಂತ ಹೇಳ್ತಾರೆ. ಇಲ್ಲಿ ಧೃತರಾಷ್ಟ್ರ ಮತ್ತೆ ಒಂದು ಪ್ರಶ್ನೆ ಕೇಳ್ತಾರೆ, ಅದು ಹೇಗೆ ಸಾಧ್ಯ, ಯಾವುದೇ ದಾನ ಧರ್ಮಗಳನ್ನ ಮಾಡಲಿಲ್ಲ ಅಂತಂದರೆ ಮನುಷ್ಯನ ಜೀವನ ಆಯಸ್ಸು ಹೇಗೆ ಕಡಿಮೆ ಆಗುತ್ತೆ ಅಂತ ಕೇಳ್ತಾರೆ. ದಾನ ಧರ್ಮ ಮಾಡೋದು ಅನ್ನೋದಾದರೆ ಪ್ರತಿಯೊಬ್ಬರೂ ಒಳ್ಳೆ ಕಾರ್ಯಗಳನ್ನು ಮಾಡೋದು ಅಂತ ಅರ್ಥ. ದಾನ ಮಾಡಬೇಕು ಅಂತಂದರೆ ಸುಮ್ಮನೆ ಇರೋರಿಗೇ ನಾವು ಕೊಡೋದು ಅಂತಲ್ಲ, ಹಸಿದವ್ರಿಗೆ ಅನ್ನ ಹಾಕಬೇಕು. ಆಗ ಅವರಿಗೆ ಹಸಿವು ಕಡಿಮೆಯಾಗಿ ಅವರಿಗೆ ತೃಪ್ತಿಯಾಗಿ ಆಶೀರ್ವಾದ ಮಾಡ್ತಾರೆ. ಪ್ರತಿಯೊಬ್ಬರಲ್ಲೂ ದೇವರು ಇರ್ತಾರೆ, ಆ ದೇವರು ಇವರ ಮೂಲಕ ಆಶೀರ್ವಾದ ಮಾಡ್ತಾರೆ. ಕಷ್ಟದಲ್ಲಿರೋರಿಗೆ ಸಹಾಯ ಮಾಡೋದ್ರಿಂದನೂ ಒಳ್ಳೆಯ ಆಶೀರ್ವಾದ ಸಿಗುತ್ತೆ. ಮನುಷ್ಯ ಕೆಲವೇ ಸಂದರ್ಭಗಳಲ್ಲಿ ಮಾತ್ರ ಆಶೀರ್ವಾದ ಕೊಡ್ತಾರೆ. ಒಂದು, ಹೊಟ್ಟೆ ತುಂಬ ಊಟ ಹಾಕ್ದವ್ರಿಗೆ ತೃಪ್ತಿಯಾಗಿ ಆಶೀರ್ವಾದ ಮಾಡ್ತಾರೆ. ಕಷ್ಟದಲ್ಲಿದ್ದಾಗ ಯಾರು ಸಹಾಯ ಮಾಡ್ತಾರೆ ಅವ್ರಿಗೆ ಮನಸ್ತೃಪ್ತಿಯಾಗಿ ಆಶೀರ್ವಾದ ಮಾಡ್ತಾರೆ. ಮೂರನೆಯದಾಗಿ ತನಗೆ ಎಲ್ಲ ಇದ್ದು ಸಂತೋಷವಾಗಿರುವಾಗ ನನಗೂ ಸಮಯ ಇದೆ, ನಾನು ಬೇರೆಯವ್ರಿಗೆ ಸಹಾಯ ಮಾಡಬೇಕು ಅನ್ನೋ ಮನಸ್ಸಿರೋರು ಮಾತ್ರ ಧರ್ಮ ಕಾರ್ಯಗಳನ್ನು ಮಾಡ್ತಾರೆ, ಹಾಗೆ ಆಶೀರ್ವಾದವನ್ನು ಸಂತೃಪ್ತಿಯಿಂದ ಮಾಡ್ತಾರೆ. ಧೃತರಾಷ್ಟ್ರ ಮತ್ತೊಮ್ಮೆ ಒಂದು ಪ್ರಶ್ನೆಯನ್ನು ವಿದುರರಿಗೆ ಕೇಳ್ತಾರೆ, ಹಾಗಾದರೆ ಆಶೀರ್ವಾದ ಪಡ್ಕೊಳ್ಳೋದ್ರಿಂದ ನಮಗೇನು ಲಾಭ ಅಂತ. ಆಗ ವಿದುರ ಹೇಳ್ತಾರೆ, ನಮ್ಮ ಪಾಪಕರ್ಮಗಳು ನಶಿಸಿ ಹೋಗುತ್ತೆ ಆ ಆಶೀರ್ವಾದದಿಂದ ಅಂತ ಉತ್ತರ ಕೊಡ್ತಾರೆ. ಪಾಪಕರ್ಮಗಳಿರುವಂತಹ ಮನುಷ್ಯ ಯಾವುದೇ ಕಾರಣಕ್ಕೂ ಒಳ್ಳೆಯ ಯೋಚನೆಯನ್ನು ಮಾಡೋಕ್ಕಾಗಲ್ಲ, ಒಳ್ಳೆಯ ಕೆಲಸಗಳನ್ನು ಮಾಡೋಕ್ಕಾಗಲ್ಲ, ಅದು ತಡೆ ಹಿಡಿಯುತ್ತೆ. ಪಾಪಕರ್ಮಗಳನ್ನು ಕಳ್ಕೊಂಡಂತಹ ಮನುಷ್ಯನಿಗೆ ಮಾತ್ರ ನೆಮ್ಮದಿಯ ಜೀವನ, ನೆಮ್ಮದಿಯಾಗಿ ಉಸಿರಾಟ, ಪ್ರತಿಯೊಂದು ನೆಮ್ಮದಿಯಾಗಿ ಮಾಡುವಂತಹ ಸೌಭಾಗ್ಯ ಸಿಗುತ್ತೆ. ನೆಮ್ಮದಿ, ಸಂತೋಷ ಆಯಸ್ಸನ್ನು ವೃದ್ಧಿ ಮಾಡುತ್ತೆ. ನಾಲ್ಕನೆಯದಾಗಿ ಅತಿಯಾದ ಕೋಪ.
ಈ ವಿಷಯದ ಬಗ್ಗೆ ವಿದುರ ಹೇಳಿದ ತಕ್ಷಣನೇ ಧೃತರಾಷ್ಟ್ರನಿಗೂ ಕೋಪ ಬರುತ್ತೆ. ಅದು ಹೇಗೆ ಕೋಪ ಕಾರಣ ಆಗಕ್ಕೆ ಸಾಧ್ಯ ಅಂತ ಪ್ರಶ್ನೆ ಕೇಳ್ತಾರೆ. ಕೋಪ ಕ್ರೋಧ ಇರುವಂತಹ ಮನುಷ್ಯನಿಗೆ ಮನಸ್ಸು ಆದಷ್ಟು ಬೇಗ ವಿಕೃತಗೊಳ್ಳುತ್ತೆ. ಹಾಗಾಗಿ ನಿದ್ರೆ ಬಿಡ್ತಾನೆ, ಊಟ ಬಿಡ್ತಾನೆ, ಹಾಗೆ ನೀರು ಕುಡಿಯೋದನ್ನು ಕಡಿಮೆ ಮಾಡ್ತಾನೆ ಅಂತ ಹೇಳ್ತಾರೆ. ಒಳ್ಳೆ ಊಟ ಮಾಡೋರಿಗೆ ಹಾಗೆ ಚೆನ್ನಾಗಿ ನೀರು ಕುಡಿದು ಚೆನ್ನಾಗಿ ನಿದ್ರೆ ಮಾಡೋರಿಗೆ ಆಯಸ್ಸು ವೃದ್ಧಿಯಾಗುತ್ತೆ. ಯಾರು ನೀರನ್ನು ಕಡಿಮೆ ಕುಡಿತಾರೆ, ಆಹಾರ ಸೇವನೆ ಕಡಿಮೆ ಮಾಡ್ತಾರೆ, ಹಾಗೆ ನಿದ್ರೆ ಕಡಿಮೆ ಮಾಡ್ತಾರೆ, ಅವ್ರಿಗೆ ಆಯಸ್ಸು ಕ್ಷೀಣಿಸ್ತಾ ಬರುತ್ತೆ. ಹೆಚ್ಚು ಕೋಪ ಮಾಡ್ಕೊಂಡವ್ರಿಗೆ ಬುದ್ಧಿ ಕ್ಷೀಣಿಸ್ತಾ ಬರುತ್ತೆ, ಬುದ್ಧಿಮಟ್ಟ ಕಡಿಮೆ ಆಗುತ್ತೆ. ಬುದ್ಧಿ ಕಡಿಮೆ ಆದ ನಂತರ ಮಾಡೋದೆಲ್ಲ ತಪ್ಪುಗಳನ್ನು ಕಡಿಮೆ ಮಾಡಿದಷ್ಟು ಒಳ್ಳೆಯದೇ ಆಗುತ್ತೆ. ತಪ್ಪು ಮಾಡೋಕ್ಕೆ ಯಾವಾಗ ಶುರು ಮಾಡ್ತಾರೆ, ಒಂದಾದ ಮೇಲೆ ಒಂದು ತಪ್ಪುಗಳನ್ನೇ ಮಾಡ್ತಾ ಹೋಗ್ತಾರೆ. ಕೋಪಗಾರನಿಗೆ ಬುದ್ಧಿಮಟ್ಟ ಅನ್ನೋ ಒಂದು ಗಾದೆ ಮಾತೇ ಇದೆ. ಯಾವ ಮನುಷ್ಯ ತನ್ನ ಬುದ್ಧಿಯನ್ನು ಕೋಪದ ಕೈಲಿ ಕೊಡ್ತಾರೆ, ಅವ್ರು ಏನು ಬೇಕಿದ್ರೂ ಮಾಡೋದಕ್ಕೂ ಹಿಂಜರಿಯಲ್ಲ. ಸರಿ ಮಾಡೋಕ್ಕಾಗದೇ ಇರೋಂತಹ ತಪ್ಪುಗಳನ್ನೇನಾದರೂ ಮಾಡ್ತು ಅಂದರೆ ಪಶ್ಚಾತ್ತಾಪ ಪಟ್ಟು ಪ್ರಾಯಶ್ಚಿತ್ತ ಮಾಡ್ಕೋತೀನಿ ಅನ್ನೋದಕ್ಕೂ ಸಮಯ ಇರಲ್ಲ. ಈ ಕಾರಣಕ್ಕಾಗಿ ಮನುಷ್ಯ ಕೋಪ ಕ್ರೋಧಗಳನ್ನು ಖಂಡಿತವಾಗಿಯೂ ಬಿಡಬೇಕು. ಯಾರು ಹೆಚ್ಚಾಗಿ ಶಾಂತಿಯಿಂದ ಬದುಕ್ತಾರೆ ಅವ್ರಿಗೆ ಆಯಸ್ಸು ಖಂಡಿತವಾಗಿಯೂ ವೃದ್ಧಿಯಾಗತ್ತೆ. ಶಾಂತ ಚಿತ್ತದಿಂದಲೇ ಇರಬೇಕಾಗುತ್ತೆ. ಯಾರು ಹೆಚ್ಚಾಗಿ ಶಾಂತಿಯಿಂದ ಇರ್ತಾರೆ ಅವರಿಗೆ ಎಲ್ಲ ಸಮಸ್ಯೆಗೂ ಪರಿಹಾರನೂ ಕಂಡುಕೊಳ್ಳೋಕ್ಕೆ ಸಾಧ್ಯವಾಗುತ್ತೆ. 5ನೇಯದಾಗಿ ಮಿತ್ರದ್ರೋಹವನ್ನು ಮಾಡಬಾರ್ದು ಅಂತ ಹೇಳ್ತಾರೆ. ದ್ರೋಹ ಮತ್ತು ಮೋಸವನ್ನು ಯಾವ ವ್ಯಕ್ತಿಗೂ ಮಾಡಬಾರ್ದು, ಅದರಲ್ಲೂ ಮಿತ್ರನಿಗೆ ಯಾಕೆ ಮಾಡಬಾರ್ದು ಅಂತ ಹೇಳ್ತಾರೆ. ಮಿತ್ರ ಅಂದ್ರೇ ಅರ್ಥ ಸಂಪೂರ್ಣವಾಗಿ ನಂಬಿಕೆ ಇರುವಂಥವ್ರು, ನಂಬಿರುವಂಥವರು. ಯಾವ ವ್ಯಕ್ತಿ ಹೆಚ್ಚಾಗಿ ನಂಬಿಕೆ ಇಟ್ಟು ಗೆಳೆತನ ಮಾಡಿರ್ತಾರೆ ಅವರಿಗೆ ಯಾವುದೇ ಕಾರಣಕ್ಕೂ ದ್ರೋಹನ ಮಾಡಬಾರ್ದು. ಇದಕ್ಕೆ ಕಾರಣ ಇಷ್ಟೇ, ಹೇಗೆ ಸಂತೋಷಪಟ್ಟವರು ಮನಸ್ತೃಪ್ತಿಯಾಗಿ ಆಶೀರ್ವಾದ ಕೊಟ್ಟಾಗ ನಮ್ಮ ಪಾಪಗಳು ನಶಿಸುತ್ತೋ ಹಾಗೆ ಒಳ್ಳೆಯವರು ದುಃಖಪಟ್ಟು ಶಾಪ ಹಾಕಿದಾಗ ಅದಕ್ಕಿಂತ ಹೆಚ್ಚಾಗಿ ನರಕವನ್ನು ನೋಡಬೇಕಾಗತ್ತೆ. ಒಳ್ಳೆಯವ್ರಿಗೆ ಒಳ್ಳೇದು ಮಾಡೋಕ್ಕಾಗಲಿಲ್ಲ ಅಂದರೂ ತೊಂದರೆ ಇಲ್ಲ, ಆದರೆ ತೊಂದರೆ ಕೊಟ್ಟು ಶಾಪನ ಗಳಿಸ್ಕೋಬಾರ್ದು. ನಿನಗೆ ಒಳ್ಳೆಯ ಕೆಲಸಗಳನ್ನ ಮಾಡೋದಕ್ಕೆ ಶಕ್ತಿ ಇಲ್ಲ ಅಂದರೂ ತೊಂದರೆ ಇಲ್ಲ, ಕೆಟ್ಟ ಕೆಲಸಗಳನ್ನು ಆದಷ್ಟು ಮಾಡಲೇಬಾರ್ದು ಅಂತ ವಿದುರ ಹೇಳ್ತಾರೆ. ಸಾಕ್ಷಾತ್ ಯಮಧರ್ಮರಾಯ ವಿದುರ ಧೃತರಾಷ್ಟ್ರರಿಗೆ ಈ ಮಾತುಗಳನ್ನು ತಿಳಿಸ್ಕೊಡ್ತಾರೆ. ಇವರು ಮಾಡಿದ ಒಂದೇ ಸಂವಾದದಲ್ಲಿ ನಮ್ಮ 2 ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ. ನಮ್ಮ 2 ಪ್ರಶ್ನೆಗಳು ಅಂತಂದರೆ, ಮನುಷ್ಯ 100 ವರ್ಷಗಳ ಕಾಲ ಪರಿಪೂರ್ಣವಾಗಿ ಬದುಕಬೇಕು ಅಂದರೆ ಏನು ಮಾಡಬೇಕು ಮತ್ತು ಏನು ಮಾಡಬಾರ್ದು ಅನ್ನೋದು. ಇಡೀ ಮಹಾಭಾರತವನ್ನು ರಚನೆ ಮಾಡಿದ್ದು ಹೀಗೇ ನಡಿಬೇಕು ಅಂತ ಸಂಕಲ್ಪ ಮಾಡಿದ್ದೇ ಕೃಷ್ಣ. ಒಳ್ಳೆಯವರ ಜೀವನನ ಉದ್ಧಾರ ಮಾಡಲಿ ಅನ್ನೋ ಕಾರಣಕ್ಕೋಸ್ಕರನೇ ಧೃತರಾಷ್ಟ್ರ ಅಂದು ನಮ್ಮ ಪರವಾಗಿ ಆ ಪ್ರಶ್ನೆ ಕೇಳಿದ್ದು, ವಿದುರ ನಮ್ಮ ಪರವಾಗೇ ಉತ್ತರ ಕೊಟ್ಟಿದ್ದು. ಶ್ರೀಕೃಷ್ಣ ಅನುಮತಿ ನೀಡಿದ್ದಕ್ಕೋಸ್ಕರನೇ ಅವರಿಬ್ಬರ ಸಂವಾದ ನಡೆದಿತ್ತು. ವಿದುರ ಮತ್ತು ಧೃತರಾಷ್ಟ್ರ ಈ ಸಂವಾದವನ್ನು ಹೇಳುತ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ.